ಗೊಂದಳಿ ಸಮಾಜಗಳು. ಯಾಕಂದರೆ ನನಗೆ ಕನ್ನಡ ಬರಬೇಕಂದ್ರೆ ಅವರು ಶಾಲೆ ಹೋಗ್ತಾರೆ. ಯಾಕಂದರೆ ನಮ್ಮ ಕನ್ನಡಕ್ಕೂ ಹೊಸ ಸಂಬಂಧ ಭಾಳ ವಿಚಿತ್ರ ಇದೆ. ಮನು ಮಹಾರಾಜರ ಜೀವನದಲ್ಲಿ ವಿಶೇಷ ಅಂತಂದರೆ ಗುರುಗಳು ಇರ್ತಾರೆ ಮಹಾರಾಷ್ಟ್ರ ಒಳಗೆ, ಶಿಷ್ಯರು ಇರ್ತಾರೆ ಕರ್ನಾಟಕ ಒಳಗೆ. ನಿಮಗೆ ಪಕ್ಕ ಮರಾಠಿ ಬರುವುದಿಲ್ಲ, ನನಗೆ ಪಕ್ಕ ಕನ್ನಡ ಬರುವುದಿಲ್ಲ, ನಿಮಗೆ ಮರಾಠಿ ತಿಳಿಯುವುದಿಲ್ಲ. ಮಜಾ ಐತೆ ಪರಮಾತ್ಮ ಯಥಾಮತಿ ಯಥಾಸ್ಥಿತಿ ಯಥಾ ಅವಕಾಶ ಸದ್ಗುರು ಕೃಪಾ ಆಶೀರ್ವಾದದಿಂದ, ಪರಮಾತ್ಮ ಆಶೀರ್ವಾದದಿಂದ ಪರಮಾತ್ಮ ಏನು ಕೃಪಾ ಮಾಡ್ತಾನ್ರಿ, ಸದ್ಗುರು ಏನು ಕೃಪಾ ಮಾಡ್ತಾನ್ರಿ, ಆ ಪ್ರಕಾರ ಯಥಾರ್ಥ ಕನ್ನಡ ಭಾಷೆ ಒಳಗೆ ಚಿಂತನೆ ಮಾಡೋದು ಪ್ರಯತ್ನ ಮಾಡ್ತೀನಿ. ಯಾಕಂದರೆ ನಾನು ಶಿಸ್ತ ಪ್ರಿಯ ಮಾಡ್ತೇನೆ. ನಾವು ಪ್ರಪಂಚ ಶಿಸ್ತ ಒಳಗೆ ಮಾಡ್ತೀವಿ. ಲ್ಯಾವೆ ಖಾವೆ ಪರೆ ಅಸಾವೆ ಸದೈವ ಬೇಚು ಸಂಸಾರ ವ್ಯವಸ್ಥಾ ಒಳಗೆ ನಾವಿರ್ತೀವಿ. ಅದಕ್ಕೆ ಕಟ್ರಿ ಇನ್ನೊಂದು ಐತ್ಲ ಅದು ತೆಳಗೆ ಕಟ್ರಿ, ಕೈ ಹಾಕೊಡ್ಬೇಡಿ. ಈಗ ಐತ್ಲ ಅದಕ್ಕೆ ಹಚ್ಚಿ ತೆಳಗೆ ಕಟ್ರಿ. ಒಂದು ಸಣ್ಣದು ತೊಗೊಂಡು ಕಟ್ಟಿಬಿಡ್ರಿ ಎರಡು ಜೊತೆ. ಭಗವದ್ಗೀತಾ ಒಳಗೆ ಪರಮಾತ್ಮ ಉಪದೇಶ ಮಾಡೋದನ್ನ ಹೇಳೋದ ಮನಸ್ಸು ಭಾಳ ಕೆಡ್ತಲ್ಲ. ಕೀರ್ತನ ನಾನು ಅವೇ ಹೇಳಿದೆ, ಕೀರ್ತನದ ಮರ್ಯಾದ ಅದಾವ. ಕೀರ್ತನದ ಮರ್ಯಾದ ಅಂದರೆ ಸಾಮಾನ್ಯ. ಮಹಾರಾಜ್ ಹೇಳ್ತಾರೆ, ಅಮೀಯಾ ಕೀರ್ತನೆ ಶುದ್ಧ ಸಾಮಾನ್ಯ ಪರಮಾತ್ಮದ ಗುಣಾತ್ಮಕ ನಾಮ ಚಿಂತನೆ ಮಾಡ್ತಾ ಇರೋದ್ನಾಗ ಪರಮಾತ್ಮದ ಸಾನ್ನಿಧ್ಯ ಒಳಗೆ ಸಾಧು ಸಂತದ ವಾಕ್ಯ ಪುಷ್ಪ ರೂಪಿ ಅಭಂಗ ತಗೊಂಡು ಜೀವನದ ಉದಾಹರಣೆ ಇದು ಸಾಮಾನ್ಯ ಅಲ್ಲ. ಅದಕ್ಕೆ ನಮ್ಮ ಮಹಾರಾಜ ಅಂತಾರೆ, ನಾನು ಬೇಕಾ ವಾಯಾಗಿಲ್ಲ ದಿವಸ ಕೋನಿ. ಇವತ್ತಿನ ದಿವಸ ನೋಡಿದರೆ ಮಹಾನ್ ವಾರ್ಕರಿ ಸಂಪ್ರದಾಯವಾಗಿರ್ತಕ್ಕಂತಹ ಪರ್ವಸಾರ ಏಕಾದಶಿ ಹಲ್ಗುನ್ ಭಾದ್ರಪದ ಮಾಸ ಒಳಗೆ ಗಣಪತಿ ಚತುರ್ಥಿ ಹಿಡ್ಕೊಂಡ ಚತುರ್ದಶಿ 14 ದಿವಸದಲ್ಲಿ ಗಣಪತಿಗೆ ಸ್ಥಾಪನಾ ಮಾಡಿ ಪರಮಾತ್ಮನ ಆರಾಧ್ಯ ಉಪಾಸನಾ ಮಾಡಿ ಓಂ ನಮೋ ಜಿಹಾದ್ಯ ವೇದ ಪ್ರತಿಪಾದ್ಯ ಜೈವೇಶ ಸೌಮ್ಯ ಆತ್ಮವೇಶ ಸಕಲಾರ್ಥಮತಿ ಪ್ರಕಾಶ ಬನೇ ಅಷ್ಟೆಲ್ಲ ಒಂದು ಶುಭ ಕಾರ್ಯ. ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ. ಮಹಾರಾಜ್ ಪರಮಾತ್ಮದ ನಾಮದಿಂದ ಕಾರ್ಯಕ್ರಮವು ಇಂಥ ಒಂದು ಅಲೌಕಿಕ ಒಂದು ನಿಮಿತ್ತ ತಗೊಂಡು ನನಗೆ ಅನಿಸ್ತೈತಿ. ಜನಾರ್ದನ ಸ್ವಾಮಿ ಮಹಾರಾಜ್ ಶೂರ್ಕರ ಮಹಾರಾಜ ನಮ್ಮ ಘರಾನೆ ಒಳಗೆ, ನಮ್ಮ ಮನೆ ಒಳಗಿರ್ತಕ್ಕಂತಹ ಇವತ್ತು ನೋಡಿದ್ರೆ ಅವರು ಸ್ಥಾನಕ್ಕೆ ಬಂದು ಕೀರ್ತನ ಮಾಡ್ತಾ ಇದ್ದಾರೆ. ನಮ್ಮ ಅವಸ್ಥೆ ಏನೈತಿ, ನಮ್ಮ ಹೃದಯ ಒಳಗಿರ್ತಕ್ಕಂತಹ ಭಾವ ಇದೈತಿ. ಅದು ಜಗದ್ಗುರು ತುಕಾರಾಮ್ ಮಹಾರಾಜ ಅಭಂಗ ವಚನ ಪ್ರಮಾಣ ತುಕಾರನೆ ಮೊದಲು ಬಡತಾ ಸೇವಾ ಮಾತ್ರ ಗುರುವ ಪುಣ್ಯ ಸೇವಾ ಬೇರೆ ಏನಿಲ್ಲ. ನಮ್ಮ ಪುಣ್ಯದಲ್ಲಿ ಇರ್ತಕ್ಕಂಥ ಭಾವ ಇಷ್ಟ ಇದೆ. ಪೂರ್ವ ಪುಣ್ಯದಲ್ಲಿ ಏನಾದರೂ ನಮ್ದು ಋಣಾನ ಬಂದು ಒಂದು ಋಣ ಇದೆ, ಅದಕ್ಕೆ ಆ ಪೂರ್ವ ಪುಣ್ಯದ ಋಣಾನ ನನಗೆ ಅನಿಸ್ತು. ಇವತ್ತಿನ ದಿವಸದಲ್ಲಿ ಸೇವಕ ಎప్పుడు ಬಂದಿದೆ ಜಗತ್ತು ಏನೆಲ್ಲ ಅನ್ನೋದು ಸಾನ್ನಿಧ್ಯ ಒಳಗೆ ಇದು ಸೇವಾ ಆಗತಕ್ಕಂಥ ದ್ವಾದಶಿ ವಾರ್ಕರಿ ಸಂಪ್ರದಾಯ ಒಳಗಿರ್ತಕ್ಕಂಥ ಪರ್ವಕಾಲದಲ್ಲಿ ಏಕಾದಶಿ, ಇವತ್ತು ದ್ವಾದಶಿ. ನಾಳೆ ಕಾರ್ಯಕ್ರಮದ ಸಾಂಗತ ಅಂದರೆ ಕಾಲ ಪ್ರಸಂಗ ಐತಿ. ಇಂಥ ಅನೇಕ ವಿಚಾರಕ್ಕೆ ಈ ಕಾರ್ಯಕ್ರಮದಲ್ಲಿ ಐತಿ. ಎಲ್ಲ ಹಿರಿಯರ ವಿಷ್ಣು ರಾಯರ ಎಲ್ಲರೂ ಫೋನ್ ಬಂದಂಗೆ ಮಹಾರಾಜ ಕೀರ್ತನಕ್ಕೆ ಬರೀ ಕೀರ್ತನೆ ಬರೀ ಬಹಳ ದಿವಸದ ಅಪೇಕ್ಷೆ ಇತ್ತು. ಅದು ಕರ್ಮ ಧರ್ಮ ಯೋಗ ಕೂಡ ಬರಬೇಕಾದ್ರೆ ಅದು ಈ ವರ್ಷಕ್ಕೆ ಕೂಡ ಬಂತು. ಅದಕ್ಕೆ ಇಂಥ ಪರ್ವಕಾಲದಲ್ಲಿ ಪ್ರಸ್ತುತ ಸೇವಕ ಅಭಂಗ ಜಗದ್ಗುರು ತುಕಾರಾಮ್ ಮಹಾರಾಜರ ಅಭಂಗದಾತ ಸಂಹಿತಾ ಒಳಗಿರತಕ್ಕಂತಹ ಅಭಂಗ ಶ್ರೀ ಸಂತಾಚಿರ ಮಹಾಚರಣಾವಳಿ ಸಾಷ್ಟಾಂಗ ಹೇಕರಿ ತಂಡವ ವಿಶ್ರಾಂತಿ ಪಾವಲು ಸಂಭಾಳಾವಕರಿ ವಾಡಲೆ ಅಂತರಿ ಪ್ರೇಮಸು. ಶ್ರಾವಣ ಮಾಸ ಒಳಗೆ ಒಂದು ತಿಂಗಳು ಕಂಟಿನ್ಯೂ ಕೀರ್ತನ ಚಾಲು ಐತಿ. ಹಾಗಾಗಿ ಪ್ರವಾಸ ಮಾಡಿ ಕೀರ್ತನ ಮಾಡಿ ಅವಾಗ ಹೋಗ್ಬಿಟ್ಟಾವ. ಒಂದು ತಿಂಗಳಾತು ಮಡದಾಗಲೇ ಇಲ್ಲ ನಾವು ಸ್ಟೀರ್ ಏಕ ಕಂಟಿನ್ಯೂ ಕಾರ್ಯಕ್ರಮ ಚಾಲು ಐತಿ. ಸಾಧಾರಣ ಒಂದು ತಿಂಗಳ ಒಳಗೆ 43 ಕೀರ್ತನ ಹೇಳು ತಾತ್ಪರ್ಯ.
ಸದ್ಗುರು ಕೃಪಾ ಆಶೀರ್ವಾದದಿಂದ ಏನು ಕನ್ನಡ ಮಾತಾಡಕ ಚಾಲು ಆಗಿದೆ ಐತಿ, ಕನ್ನಡ ಬರಾಕ ಚಾಲು ಆಗಿದೆ ಯಾಕಂದ್ರೆ ನಿಮ್ಮ ಎಲ್ಲಾರ ಮುಖ ನೋಡಿ ನಿಮ್ಮ ಅಂತಕ್ಕಂಥ ಪ್ರೇಮ ನೋಡಿ ಅದು ಸಾಧಾರಣ ಆ ಶಬ್ದ ಹೊರಗೆ ಬರ್ತಾವ. ಅದು ಪರಮಾತ್ಮ ಇಚ್ಛಾ, ವೈಕುಂಠವಾಸಿ ಹರಿಗೋ ಸ್ವಾಮಿ ಮಹಾರಾಜರ ಆಶೀರ್ವಾದ ಐತೆ. ಅದಕ್ಕೆ ಕನ್ನಡ ಏನು ಬರಾಕ ಚಾಲು ಆಯ್ತು. ಎಲ್ಲಾರು ಅಪೇಕ್ಷಾ ಕೀರ್ತನ ಬರೀ ಒಂದು ತಿಂಗಳಾಯ್ತು. ಶ್ರಾವಣ ಮಾಸ ಒಳಗೆ ಏಕ ಕಾರ್ಯಕ್ರಮ ಅಸ್ವಸ್ಥ ಇರೋ ಸಂಬಂಧ ಅವಾಗ ಸರಿಯಾಗಿ ಸ್ವರ್ಗ ಬರಲ್ಲ. ಆದ್ರೆ ಪರಮಾತ್ಮ ಇಚ್ಛೆ ಯಥಾಸ್ಥಿತಿ ಯಥಾಮತಿ ಮಾಡೋಣ. ಮಹಾರಾಜ್ ಅಂತಾರೆ, ಬಾಬಾ ಸಾಧು ಸಂತರಿಗೆ ಹೆಂಗ ನಮಸ್ಕಾರ ಮಾಡಬೇಕು ಪ್ರಸ್ತುತ ಹಂಗ ಒಳಗೆ ಜಗದ್ಗುರು ತುಕಾರಾಮ್ ಮಹಾರಾಜ ನಮಸ್ಕಾರ ಮಾಡಿ ತೋರಿಸ್ತಾರೆ. ಶ್ರೀ ಸಂತಾಚ್ಯ ಹೆಂಗ ಮಾಡಬೇಕು ನಮಸ್ಕಾರ, ಎಲ್ಲಿ ನಮಸ್ಕಾರ ಮಾಡಬೇಕು, ನಮಸ್ಕಾರ ಮಾಡೋದಕ್ಕೆ ಒಂದು ಸ್ಥಾನ ನಮ್ಮ ಸಂಪ್ರದಾಯದ. ಯಾಕೆ ಇಂಥ ಮಹಾತ್ಮರಿಗೆ ನಾವು ಪುಣ್ಯ ಸ್ಮರಣೆ ಮಾಡಬೇಕು, ಯಾಕೆ ಇಂಥ ಮಹಾತ್ಮರಿಗೆ ನಾವು ಶರಣ ಹೋಗ್ಬೇಕು, ಯಾಕೆ ಇಂಥ ಮಹಾತ್ಮರಿಗೆ ನಾವು ನಮಸ್ಕಾರ ಮಾಡಿ ನತಮಸ್ತಕ ಹೋಗಬೇಕು? ಯಾಕಂದ್ರೆ ಪರಮಾತ್ಮ ಅಂದ ಯಾವ ಪರ ಕೂಡ ಅಂತಾರಲ್ಲ, ರೋಮಗ ಭೋಯ ಅನನ್ಯ ಜಾಸಿ ನಿವಾರಿ ಜನ್ಮ ಮರಣ. ಎದರ ಸಂಬಂಧ ಮಾಡೋದು ಅಂದ್ರೆ ಯಾರು ಪರಮಾತ್ಮ ಶರಣ ಹೋಗ್ತಾರೆ, ನತಮಸ್ತಕ ಆಗುವುದು, ಶರಣ ಆಗುವುದು ಕೆಲವೊಂದು ಸ್ಥಾನ ಸಂತರು ಮಹಾತ್ಮರು. ನಮ್ಮ ಮಹಾರಾಜ್ ಹೇಳ್ತಾರೆ, ಬಾಬಾ ಅದಕ್ಕಿಂತ ಮುಂದೆ ಹೋಗಿ ಪರಮಾತ್ಮಕ್ಕಿಂತಲೂ ಅಧಿಕಾರ ಸಂಪನ್ನ ಸಾಧು ಸಂತ ಇರ್ತಾರೆ. ನಾವು ಅಂತ ಪೂಜಕ ಕುಂತೀವಿ, ಕಲ್ಪನಾ ಮಾಡಿ ಪೂಜಕ ಕುಂತಾಗ ಪರಮಾತ್ಮ ಅನುಷ್ಠಾನ ಅಧಿಷ್ಠಾನ ದೇವತಾ ಮುಂದಿದ್ದಾಗ ಪರಮಾತ್ಮದ ನಾವು ಸ್ನಾನಾದಿ ಸಂಧ್ಯಾ ಕರ್ಮಾದಿಗಳು ಮಾಡ್ತಾ ಇದ್ದಾಗ ಮಾತನಾಡಲು ಯಾರಾದರೂ ಸಂತರು ಬಂದ್ರೆ, ಯಾರಾದರೂ ಮಹಾತ್ಮ ಮಹಾಪುರುಷ ಬಂದ್ರೆ ನಮ್ಮ ಮಹಾರಾಜ ಅಂತಾರೆ ಆ ಪರಮಾತ್ಮಕ್ಕಿಂತ ಅಧಿಕಾರ ಸಂಪನ್ನ ಇವರಾದರೆ. ಯಾಕಂದ್ರೆ ಶಾಸ್ತ್ರ ಪರಮಾತ್ಮಕ್ಕಿಂತಲೂ ಅಧಿಕಾರ ಸಂಪನ್ನ ಪರಮಾತ್ಮ ದರ್ಶನಕ್ಕೆ ಹೋಗಾಕ ಬರೀ ಪರಮಾತ್ಮ ಪ್ರಾಪ್ತಿ ಮಾತ್ರ. ಸಾಧು ಸಂತರಿಗೆ ದರ್ಶನ ಹೋದಾಗ ಸಾಧು ಸಂತರ ಪರಮಾತ್ಮ ಕೂಡ ಪ್ರಾಪ್ತಿ ಇದೆ. ಯಾಕಂದ್ರೆ ಮಹಾರಾಜ್ ಹೇಳ್ತಾರೆ, ಹರಿ ಅಂದ್ರೆ ಪರಮಾತ್ಮ ಏಕ ಹರಿ ಆತ್ಮ ಜೀವ ಜೀವ ಸಮ ಮಾಯಾತಿ